ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ವಾರದಲ್ಲಿ ಒಂದೆರಡು ಬಾರಿ ಯಾವುದನ್ನು ಕುಡಿಯುವುದರಿಂದ ಕಿಡ್ನಿಗಳು ಸಂಪೂರ್ಣ ಶುದ್ಧಿಯಾಗುತ್ತವೆ? ಆಪ್ಷನ್ಸ್: ಎ ಬೀಟ್ರೂಟ್ ಜ್ಯೂಸ್, ಬಿ ಆಪಲ್ ಸಿಡಾರ್ ವಿನಿಗರ್, ಸಿ ಆಮ್ಲಾ ಜ್ಯೂಸ್, ಡಿ ಬೇವಿನ ರಸ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಯಕೃತ್ತು ಶುದ್ಧೀಕರಿಸುವ ಪಾನೀಯಗಳಲ್ಲಿ ಆಪಲ್ ಸೈಡರ್ ವಿನಿಗರ್ ಮೊದಲ ಸ್ಥಾನದಲ್ಲಿದೆ ಮತ್ತು ದೇಹದಲ್ಲಿ pH ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹ ಇದು ಕೆಲಸ ಮಾಡುತ್ತದೆ. ಆಪಲ್ ಸೈಡರ್ ವಿನಿಗರ್ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಮೂತ್ರಪಿಂಡದ ಕಾರ್ಯವನ್ನು ಉತ್ತೇಜಿಸುತ್ತದೆ. ಇತರೆ ತರಕಾರಿಗಳಿಗಿಂತ ಭಿನ್ನವಾಗಿ ಬೀಟ್ರೂಟ್ ಮೂತ್ರಪಿಂಡ ಮತ್ತು ಯಕೃತ್ತಿನ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಬೀಟ್ರೂಟ್ನಲ್ಲಿರುವ ಫೈಬರ್ ರಕ್ತವನ್ನು ಶುದ್ಧೀಕರಿಸುತ್ತದೆ. ಇದು ಮೂತ್ರಪಿಂಡದ ಕಾರ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಎರಡನೇ ಪ್ರಶ್ನೆ, ಇರುವೆಗಳು ಸಕ್ಕರೆ ಅಥವಾ ಸಿಹಿ ಕಂಡೊಡನೆ ಮುತ್ತಿಕೊಳ್ಳುವುದು ಏಕೆ? ಆಪ್ಷನ್ಸ್: ಎ ಸಿಹಿ ಅಂಶ, ಬಿ ಶಕ್ತಿಯುತ ಆಹಾರ, ಸಿ ಸುಲಭ ಸಂಗ್ರಹಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಶಕ್ತಿಯುತ ಆಹಾರ. ಸಕ್ಕರೆ ಅಥವಾ ಸಿಹಿಯು ಒಂದು ಹೆಚ್ಚಿನ ಶಕ್ತಿಯ ಆಹಾರವಾಗಿದೆ. ಇರುವೆಗಳು ಸ್ವಾಭಾವಿಕವಾಗಿ ಆಹಾರವನ್ನು ಸಂಗ್ರಹಿಸುತ್ತವೆ ಮತ್ತು ಗೂಡುಗಳನ್ನು ನಿರ್ಮಿಸಲು ಶ್ರಮಿಸುತ್ತವೆ. ಈ ರೀತಿ ಕೆಲಸ ಮಾಡುವಾಗ ಅವುಗಳಿಗೆ ಬಹಳಷ್ಟು ಕ್ಯಾಲರಿಗಳು ಬೇಕಾಗುತ್ತವೆ. ಆದ್ದರಿಂದ ಇರುವೆಗಳು ಹೆಚ್ಚಿನ ಕ್ಯಾಲೋರಿ ಆಹಾರವಾದ ಸಕ್ಕರೆಯನ್ನು ತಿನ್ನುತ್ತವೆ. ಇರುವೆಗಳು ಕಷ್ಟಪಟ್ಟು ಕೆಲಸ ಮಾಡಲು ಬೇಕಾದ ಶಕ್ತಿಯನ್ನು ಸಿಹಿಯಿಂದ ಪಡೆಯುತ್ತವೆ. ಅದಕ್ಕಾಗಿಯೇ ಇರುವೆಗಳು ಸಕ್ಕರೆಯನ್ನು ನೋಡಿದಾಗ ಬೇಗನೆ ಮನೆಗೆ ಬರುತ್ತವೆ. ಮೂರನೇ ಪ್ರಶ್ನೆ, ಪ್ರತಿದಿನ ಹಣೆಗೆ ವಿಭೂತಿಯನ್ನು ಹಚ್ಚಿಕೊಳ್ಳುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ರಕ್ಷಣೆ, ಬಿ ಧರ್ಮ ಪಾಲನೆ, ಸಿ ಅಂದ ಹೆಚ್ಚಳ, ಡಿ ದೇವರ ಪೂಜೆಯ ರೂಪ. ಸರಿಯಾದ ಉತ್ತರ ಆಪ್ಷನ್ ಎ ರಕ್ಷಣೆ. ಧನಾತ್ಮಕ ಹಾಗೂ ಋಣಾತ್ಮಕ ಕಂಪನಗಳನ್ನು ಹೀರಿಕೊಳ್ಳುವಂತಹ ಸ್ಥಳಗಳಾದ ಹುಬ್ಬಿನ ಮಧ್ಯಭಾಗ, ಅಂಗೈ ಅಡಿಭಾಗ ಮತ್ತು ಮುಂದಲೆಯ ಭಾಗವು ಬಹಳ ಸೂಕ್ಷ್ಮವಾಗಿರುತ್ತದೆ. ಈ ಭಾಗಗಳಿಗೆ ನಕಾರಾತ್ಮಕ ಶಕ್ತಿಯ ಕಂಪನಗಳು ಎದುರಾದಾಗ ತಲೆನೋವು, ಗೊಂದಲ, ಚಡಪಡಿಕೆ, ದೌರ್ಬಲ್ಯ ಉಂಟಾಗುತ್ತದೆ. ಇಂತಹ ಸೂಕ್ಷ್ಮ ಭಾಗಗಳಿಗೆ ವಿಭೂತಿಯನ್ನು ಹಚ್ಚಿಕೊಂಡಾಗ ನಕಾರಾತ್ಮಕ ಶಕ್ತಿಯ ಕಂಪನಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು. ವಿಭೂತಿಯನ್ನು 3 ಬೆರಳುಗಳಿಂದ ಹಣೆಯ ಮೇಲೆ 3 ಸಾಲುಗಳಂತೆ ಹಚ್ಚಿಕೊಳ್ಳಲಾಗುತ್ತದೆ. ಮೊದಲ ಸಾಲು ಅಹಂ ತೆಗೆದುಹಾಕಿದರೆ, ಎರಡನೇ ಸಾಲು ಅಜ್ಞಾನವನ್ನು ತೆಗೆದುಹಾಕುತ್ತದೆ, ಮೂರನೇ ಸಾಲು ಕೆಟ್ಟ ಕರ್ಮಗಳನ್ನು ತೆಗೆದುಹಾಕುವುದು. ನಾವು ಅನ್ವಯಿಸುವಂತಹ ಭಸ್ಮವು ತಿಳಿಸುವುದೇನೆಂದರೆ ನಾವು ಸುಳ್ಳುಗಳನ್ನು ದೇಹದೊಂದಿಗೆ ಸುಡಬೇಕು, ಜನನ ಹಾಗೂ ಮರಣದ ಮಿತಿಯಿಂದ ಮುಕ್ತರಾಗಬೇಕೆನ್ನುವುದನ್ನು ವಿಭೂತಿ ತಿಳಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಕರುಳಿನ ಸೂಕ್ಷ್ಮ ಜೀವಿಯನ್ನು ನಿರ್ವಹಿಸುವ ಉತ್ತಮ ಮೂಲ ಯಾವುದು? ಆಪ್ಷನ್ಸ್: ಎ ಬೇಳೆ, ಬಿ ತರಕಾರಿ, ಸಿ ಮಾಂಸ, ಡಿ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಎ ಬೇಳೆ. ಬೇಳೆಗಳು ಫೈಬರ್ನ ಸಮೃದ್ಧ ಮೂಲವಾಗಿದೆ. ಅವುಗಳು ಕರಗುವ ಮತ್ತು ಕರಗದ ಫೈಬರ್ ಎರಡನ್ನು ಒಳಗೊಂಡಿರುತ್ತವೆ. ಇವೆರಡೂ ಕರುಳಿನ ಚಲನೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಉತ್ತಮ ಕರುಳಿನ ಬ್ಯಾಕ್ಟೀರಿಯಾಕ್ಕೆ ಪ್ರಯೋಜನಕಾರಿಯಾಗಿದೆ. ಜೊತೆಗೆ ಬೇಳೆಗಳಲ್ಲಿರುವ ಫೈಬರ್ ಪ್ರಿಬಯೋಟಿಕ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇದು ಆರೋಗ್ಯಕರ ಕರುಳಿನ ಸೂಕ್ಷ್ಮ ಜೀವಿಯನ್ನು ನಿರ್ವಹಿಸುತ್ತದೆ. ಸಸ್ಯಾಹಾರಿಗಳಿಗೆ ಬೇಳೆಗಳು ಪ್ರೋಟೀನ್ನ ಯೋಗ್ಯ ಮೂಲವಾಗಿದೆ. ಬೇಳೆಕಾಳುಗಳು ಉರಿಯೂತವನ್ನು ಕಡಿಮೆ ಮಾಡುವ ಮೂಲಕ ಉತ್ಕರ್ಷಣ ನಿರೋಧಕಗಳನ್ನು ಒದಗಿಸುವ ಮತ್ತು ಕರುಳಿನ ಸೂಕ್ಷ್ಮ ಜೀವಿಯನ್ನು ನಿರ್ವಹಿಸುವ ಉತ್ತಮ ಮೂಲವಾಗಿದೆ. ಐದನೇ ಪ್ರಶ್ನೆ, ಸರಸ್ವತಿ ನದಿಯು ಭಾರತದ ಯಾವ ರಾಜ್ಯದಲ್ಲಿ ಉಗಮಿಸುತ್ತಾಳೆ ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್: ಎ ಹಿಮಾಚಲ್ ಪ್ರದೇಶ್, ಬಿ ಉತ್ತರಾಖಂಡ್, ಸಿ ರಾಜಸ್ಥಾನ್, ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರಾಖಂಡ್. ಸರಸ್ವತಿ ನದಿಯು ಜ್ಞಾನದ ದೇವತೆಯು ಎಂದು ಹೆಸರಿಡಲಾಗಿದೆ. ಸರಸ್ವತಿ ನದಿಯು ಉತ್ತರಾಖಂಡದಲ್ಲಿ ಹರಿಯುವ ಅಲಕಾನಂದಾ ನದಿಯ ಉಪನದಿಯಾಗಿದೆ. ಈ ನದಿಯು ಚಮೋಲಿ ಜಿಲ್ಲೆಯ ಮಾನಾ ಗ್ರಾಮದ ಬಳಿಯ ಕೇಶವಪ್ರಯಾಗದಲ್ಲಿ ಅಲಕಾನಂದವನ್ನು ಸಂಧಿಸುತ್ತದೆ. ಸರಸ್ವತಿ ನದಿಯನ್ನು ಸೇರಿದ ನಂತರ ಅಲಕಾನಂದ ದೇವಪ್ರಯಾಗದಲ್ಲಿ ಗಂಗಾ ಜೊತೆ ವಿಲೀನಗೊಳ್ಳುತ್ತದೆ. ಅಲ್ಲಿಯವರೆಗೆ ಇದನ್ನು ಭಾಗೀರಥಿ ಎಂದು ಕರೆಯಲಾಗುತ್ತದೆ. ಸರಸ್ವತಿ ನದಿಗೆ ಅಡ್ಡಲಾಗಿ ಭೀಮ್ ಫುಲ್ ಎಂಬ ನೈಸರ್ಗಿಕ ಕಲ್ಲಿನ ಸೇತುವೆಯನ್ನು ನಿರ್ಮಿಸಲಾಗಿದೆ. ಇದು ವಸುಧಾರಾ ಜಲಪಾತ ಮತ್ತು ಸತೋಪಂತ್ ಸರೋವರದ ಕಡೆಗೆ ಮಾರ್ಗವನ್ನು ರೂಪಿಸುತ್ತದೆ. ಹಿಂದೂ ಪುರಾಣದ ಪ್ರಕಾರ ಈ ಕಲ್ಲಿನ ಸೇತುವೆಯನ್ನು ಪರಾಕ್ರಮಿ ಪಾಂಡವ ಸಹೋದರನು ನಿರ್ಮಿಸಿದನು. ಅವನು ತನ್ನ ಪತ್ನಿ ದ್ರೌಪದಿ ಸುಲಭವಾಗಿ ನದಿಯನ್ನು ದಾಟಿ ಸ್ವರ್ಗಲೋಕದ ಕಡೆಗೆ ಹೋಗಲು 2 ಬೃಹತ್ ಪರ್ವತಗಳನ್ನು ಸೇರಲು ಒಂದು ದೊಡ್ಡ ಬಂಡೆಯನ್ನು ಇಟ್ಟನು ಎಂದು ಹೇಳಲಾಗುತ್ತದೆ. ಆರನೇ ಪ್ರಶ್ನೆ,
ಅವಧಿ ಪೂರ್ವ ಹೆರಿಗೆಯಿಂದ ಮಕ್ಕಳು ಯಾವ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ಸ್ ಎ ಹೃದ್ರೋಗ, ಬಿ ಉಸಿರಾಟದ ತೊಂದರೆ, ಸಿ ಜೀರ್ಣಕಾರಿ ಸಮಸ್ಯೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಅನೇಕ ಮಹಿಳೆಯರು ವಿವಿಧ ಕಾರಣಗಳು ಮತ್ತು ನೋವಿನಿಂದಾಗಿ ಬೇಗನೆ ಮಕ್ಕಳಿಗೆ ಜನ್ಮ ನೀಡಬೇಕಾಗುತ್ತದೆ. ಗರ್ಭಧಾರಣೆಯ 7ನೇ ತಿಂಗಳಲ್ಲಿ ಹೆರಿಗೆಯನ್ನು ಅಕಾಲಿಕ ಹೆರಿಗೆ ಅಥವಾ ಅವಧಿಪೂರ್ವ ಹೆರಿಗೆ ಎಂದು ಕರೆಯಲಾಗುತ್ತದೆ. ಈ ಪರಿಸ್ಥಿತಿ ಅಪಾಯಕಾರಿಯಾಗಬಹುದು. ಅವಧಿಪೂರ್ವ ಹೆರಿಗೆಯಲ್ಲಿ ತಾಯಿ ಮತ್ತು ಮಗು ಇಬ್ಬರಿಗೂ ಅಪಾಯ ಹೆಚ್ಚಾಗುತ್ತದೆ. ಈ ಅವಧಿಯಲ್ಲಿ ಮಗು ಜನಿಸಿದರೆ ಅವರು ಅನೇಕ ದೈಹಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಉಸಿರಾಡಲು ಕೂಡ ತೊಂದರೆಯುಂಟಾಗುತ್ತದೆ. ಇದಲ್ಲದೆ ಅವಧಿಪೂರ್ವ ಮಕ್ಕಳ ಶ್ವಾಸಕೋಶಗಳು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿರುವುದಿಲ್ಲ. ಹೃದ್ರೋಗ, ಮೆದುಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಜೀರ್ಣಕಾರಿ ಸಮಸ್ಯೆಗಳ ಅಪಾಯ ಎದುರಾಗಬಹುದು. 7ನೇ ಪ್ರಶ್ನೆ, ಆಸ್ಟಿಯೋಪೊರೋಸಿಸ್ನಂತಹ ರೋಗಗಳ ಅಪಾಯವನ್ನು ಕಡಿಮೆ ಮಾಡುವುದು ಯಾವುದು? ಆಪ್ಷನ್ಸ್ ಎ ಅಣಬೆ, ಬಿ ಹಾಲು, ಸಿ ಮೊಸರು, ಡಿ ಅಂಜೂರ. ಸರಿಯಾದ ಉತ್ತರ ಆಪ್ಷನ್ ಡಿ ಅಂಜೂರ. ಅಂಜೂರವು ಮೂಳೆಗಳನ್ನು ಬಲಪಡಿಸುತ್ತದೆ. ಅಂಜೂರದಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ರಂಜಕದಂತಹ ಖನಿಜಗಳಿವೆ. ಇದು ಮೂಳೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಇದಲ್ಲದೆ ಅಂಜೂರದಲ್ಲಿ ಪೊಟ್ಯಾಷಿಯಂ ಇರುತ್ತದೆ. ಇದು ಕ್ಯಾಲ್ಸಿಯಂ ಮೂತ್ರಕ್ಕೆ ಹೋಗುವುದನ್ನು ತಡೆಯುತ್ತದೆ. ಅಲ್ಲದೆ ಮೂಳೆ ಸಾಂದ್ರತೆಯನ್ನು ಹೆಚ್ಚಿಸುತ್ತದೆ ಮತ್ತು ಆಸ್ಟಿಯೋಪೊರೋಸಿಸ್ನಂತಹ ರೋಗಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. 8ನೇ ಪ್ರಶ್ನೆ, ಯಾವ ಆಹಾರವನ್ನು ಸೇವಿಸುವುದರಿಂದ ಮುದುಕರಾದರೂ ಹಾರ್ಟ್ ಅಟ್ಯಾಕ್ ಭಯ ಇರುವುದಿಲ್ಲ? ಆಪ್ಷನ್ಸ್ ಎ ಮೀನು, ಬಿ ಮೊಟ್ಟೆ, ಸಿ ಡ್ರೈ ಫ್ರೂಟ್ಸ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹೃದಯವನ್ನು ಆರೋಗ್ಯವಾಗಿಡಬೇಕಾದರೆ ಹೃದಯದ ಅಪಧಮನಿಗಳು ಮತ್ತು ರಕ್ತನಾಳಗಳನ್ನು ಆರೋಗ್ಯವಾಗಿಡುವುದು ಮುಖ್ಯ. ಹೀಗಾದಾಗ ಮಾತ್ರ ಹೃದಯಾಘಾತದಂತಹ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುವುದು ಸಾಧ್ಯವಾಗುತ್ತದೆ. ಕೆಲವು ಆಹಾರಗಳನ್ನು ಸೇವಿಸುವ ಮೂಲಕ ಹೃದಯದ ಅಪಧಮನಿಗಳು ಮತ್ತು ರಕ್ತನಾಳಗಳನ್ನು ಆರೋಗ್ಯಕರವಾಗಿಡಬಹುದು. ಈ ಆಹಾರವನ್ನು ದಿನಕ್ಕೊಮ್ಮೆ ಸೇವಿಸುತ್ತಾ ಬಂದರೆ ಹಾರ್ಟ್ ಅಟ್ಯಾಕ್ ಅಪಾಯವನ್ನು 90% ತಡೆಯಬಹುದು. ಮೀನು ಮತ್ತು ಮೊಟ್ಟೆಗಳು ಹೃದಯದ ಆರೋಗ್ಯವನ್ನು ಕಾಪಾಡಲು ಉತ್ತಮ ಆಯ್ಕೆ. ಮೊಟ್ಟೆ ಮತ್ತು ಮೀನು ಎರಡರಲ್ಲೂ ಸಾಕಷ್ಟು ಒಮೆಗಾ 3 ಕೊಬ್ಬಿನಾಮ್ಲಗಳಿವೆ. ಇದು ಹೃದಯದ ಅಪಧಮನಿಗಳು ಮತ್ತು ರಕ್ತನಾಳಗಳನ್ನು ಆರೋಗ್ಯಕರವಾಗಿಡುತ್ತದೆ. ಮಾಂಸಾಹಾರಿ ಆಹಾರವನ್ನು ಸೇವಿಸದಿದ್ದರೆ ನಿಮ್ಮ ಆಹಾರದಲ್ಲಿ ಒಣ ಹಣ್ಣುಗಳನ್ನು ಸೇರಿಸಿಕೊಳ್ಳಬಹುದು. ಒಣ ಹಣ್ಣುಗಳು ಉತ್ತಮ ಪ್ರಮಾಣದ ಒಮೆಗಾ 3 ಕೊಬ್ಬಿನಾಮ್ಲಗಳನ್ನು ಹೊಂದಿದ್ದು ಹಾರ್ಟ್ ಬ್ಲಾಕೇಜ್ ಅನ್ನು ತಡೆಯುತ್ತದೆ. ಪ್ರಶ್ನೆ, ವಿಶ್ವದ ಅತ್ಯಂತ ದುಬಾರಿ ಹೂವು ಯಾವುದು? ಆಪ್ಷನ್ಸ್ ಎ ಗುಲಾಬಿ, ಬಿ ಕಡುಫುಲ, ಸಿ ಬ್ರಹ್ಮಕಮಲ, ಡಿ ನೀಲಕುರಂಜಿ. ಸರಿಯಾದ ಉತ್ತರ ಆಪ್ಷನ್ ಎ ಗುಲಾಬಿ. ವಿಶ್ವದ ಅತ್ಯಂತ ದುಬಾರಿ ಗುಲಾಬಿ ಹೂವು ಜೂಲಿಯಟ್ ರೋಸ್. ಇದು ಸಾಮಾನ್ಯ ಗುಲಾಬಿ ಹೂವುಗಳಂತೆ ಅಲ್ಲ. ಇದನ್ನು ಬೆಳೆಸುವುದು ಕೂಡ ಅಷ್ಟು ಸರಳವಲ್ಲ. ಇದನ್ನು ವಿಶೇಷ ಕಾಳಜಿಯೊಂದಿಗೆ ಬೆಳೆಯಬೇಕಾಗುತ್ತದೆ. ಇದು ಅತ್ಯಂತ ವಿರಳ ಮತ್ತು ಅಂದವಾದ ಗುಲಾಬಿ. ಇದನ್ನು ಜಗತ್ತಿಗೆ ಮೊದಲು ಪರಿಚಯಿಸಿದವರು ಡೇವಿಡ್ ಆಸ್ಟಿನ್. ಈ ಒಂದು ವಿಶೇಷವಾದ ಹಾಗೂ ಜಗತ್ತಿನಲ್ಲಿ ವಿರಳವಾದ ಕ್ರಾಸ್ ಬ್ರೀಡಿಂಗ್ ಗುಲಾಬಿಯನ್ನು ಸೃಷ್ಟಿ ಮಾಡಲು ಆತ ಸುಮಾರು 15 ವರ್ಷಗಳ ಕಾಲ ಶ್ರಮಿಸಿದ್ದರು. ಈ ಜೂಲಿಯಟ್ ರೋಸ್ ತನ್ನ ಸೌಂದರ್ಯ ಮತ್ತು ವಿರಳತೆಯಿಂದಲೇ ಜನಪ್ರಿಯತೆಗೊಂಡಿದೆ. 2006ರಲ್ಲಿ ಈ ಒಂದು ಗುಲಾಬಿ ಹೂವು ಸುಮಾರು 90 ಕೋಟಿ ರೂಪಾಯಿಗೆ ಮಾರಾಟವಾಗಿತ್ತು. ಅಂದೇ ಇದು ಜಗತ್ತಿನ ಅತ್ಯಂತ ದುಬಾರಿ ಗುಲಾಬಿ ಹೂವು ಎಂಬ ಹೆಸರು ಪಡೆದಿತ್ತು. ಜೂಲಿಯಟ್ ಗುಲಾಬಿ ಇಷ್ಟು ದುಬಾರಿಯಾಗಲು ಕಾರಣ ಅದರ ಅಂದ. ಉಳಿದ ಗುಲಾಬಿ ಹೂವುಗಳಿಗಿಂತ ಇದು ವಿಶೇಷವಾದ ಪರಿಮಳವನ್ನು ಹೊಂದಿದೆ. ಇಂದಿಗೂ ಕೂಡ ಇದು ಅತ್ಯಂತ ದುಬಾರಿ ಹೂವುಗಳಲ್ಲಿ ಮೊದಲ ಸ್ಥಾನದಲ್ಲಿ ನಿಂತಿದೆ. ಇದರ ಇನ್ನೊಂದು ವಿಶೇಷ ಸಂಗತಿ ಎಂದರೆ ಇದು ಸುಮಾರು 3 ವರ್ಷಗಳ ಕಾಲ ತನ್ನ ತಾಜಾತನವನ್ನು ಹಾಗೂ ರೋಮಾಂಚಕತೆಯನ್ನು ಉಳಿಸಿಕೊಳ್ಳುವುದು. ಇದು ಅಷ್ಟು ಸರಳವಾಗಿ ಬಾಡಿ ಹೋಗುವ ಗುಲಾಬಿಯಲ್ಲ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.